ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಭಾಗ್ಯಾಸ್ ವ್ಲಾಗ್. ಇನ್ನು ಯಾರೆಲ್ಲ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ. ಹಾಗೆ ಪಕ್ಕದಲ್ಲಿರುವಂತಹ ಬೆಲ್ ಐಕಾನ್ನ ಕೂಡ ಕ್ಲಿಕ್ ಮಾಡಿ, ಸೊ ದಟ್ ನಾನು ಏನೇ ಹೊಸ ವೀಡಿಯೋಸ್ ಹಾಕಿದಾಗ ಫಸ್ಟ್ ನೋಟಿಫಿಕೇಷನ್ ನಿಮಗೆ ಬರುತ್ತೆ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತು ಒಂದು ಸ್ಪೆಷಲ್ ವ್ಲಾಗ್ ಬಿಕಾಸ್ ನಾನು ಮತ್ತು ಕಾರ್ತಿಕ್ ಫಸ್ಟ್ ಟೈಮ್ ಒಂದು ಪ್ಲೇಸಿಗೆ ಹೋಗ್ತಾ ಇದ್ದೀವಿ. ಎಂತ ಹೇಳೋದು ಮರ್ರೆ, ಹೀಗೆ ಒಂದು ರೌಂಡ್ ಹೋಯ್ವಪ್ಪ ಅಂದ್ಕೊಂಡು ಪ್ಲ್ಯಾನ್ ಮಾಡಿದ್ವಿ. ಇನ್ನು 2 days ಆರ್ 1 ಡೇಗೆ ನೋಡ್ಬೇಕು ಅದೇನಂತ. ಹಾಗೆ ಹೀಗೆ ಔಟ್ಫಿಟ್ಸನ್ನೆಲ್ಲ ರೆಡಿ ಮಾಡಿ ಇಟ್ಟಿದ್ದೀನಿ. ಸೊ ಬ್ಲಾಗ್ ಸ್ಟಾರ್ಟ್ ಮಾಡಿಕೊಂಡು ನಿಮ್ಮ ಜೊತೆಗೆ ಶೇರ್ ಮಾಡಿ ಆ್ಯಂಡ್ ಕೆಲವೊಂದಿಷ್ಟು ಔಟ್ಫಿಟ್ಸನ್ನು ತೆಗೆದಿಟ್ಕೊಂಡಿದ್ದೀನಿ, ನಿಮ್ಮ ಜೊತೆಗೂ ಕೂಡ ತೋರಿಸ್ತೀನಿ ಇವಾಗ ನೋಡಿ. ಆ್ಯಂಡ್ ಪ್ಲೀಸ್ ಬೇಜಾರಾಗಬೇಡಿ, ವಿಡಿಯೋ ಲೇಟ್ ಆಗ್ತಿದೆ ಅಂತ. ಒಂದೊಂದು ಮಂತಿಗೆ ಒಂದೊಂದು ವಿಡಿಯೋ ಹಾಕ್ತಿದ್ದೀನಿ ಸದ್ಯಕ್ಕೆ, ಅಡ್ಜಸ್ಟ್ ಮಾಡ್ಕೊಳ್ಳಿ. ನೋಡುವ ಇವತ್ತಿನ ಡೇ ಹೇಗೆ ಹೋಗುತ್ತೆ ಎಲ್ಲದನ್ನು ಪ್ರತಿಯೊಂದನ್ನು ಈ ವಿಡಿಯೋದಲ್ಲಿ ನಾನು ಶೇರ್ ಮಾಡ್ತೀನಿ. ಯಾವ ರೆಸಾರ್ಟಿಗೆ ಹೋಗ್ತಾ ಇದ್ದೀವಿ, ಅಲ್ಲ ಹೋಮ್ ಸ್ಟೇಗೆ ಹೋಗ್ತಾ ಇದ್ದೀವಿ, ಎಲ್ಲದನ್ನು ಶೇರ್ ಮಾಡ್ತೀನಿ. ಫುಡ್, ಪ್ರೈಸ್ ಎಲ್ಲದನ್ನು ಈ ವ್ಲಾಗಲ್ಲಿ ಕವರ್ ಮಾಡ್ತೀನಿ. ಸೊ ಮಿಸ್ ಮಾಡಿದೆ ಎಂಡ್ ತನಕ ವಿಡಿಯೋನ ವಾಚ್ ಮಾಡಿ. ತುಂಬ ಎಲ್ಲ ಪ್ರಾಡಕ್ಟ್ಸ್ ತರಿಸ್ಕೊಂಡಿದೆ, ಇನ್ನೂ ತೋರಿಸ್ಲಿಕ್ಕಿದೆ. ಬಟ್ ಅದಕ್ಕಿಂತ ಮುಂಚೆ ತುಂಬ ಜನ ನಂಗೆ ಕ್ವೆಶ್ಚನ್ ಮಾಡಿದಿರಿ, ಕಾರ್ತಿಕ್ ಹೆಂಗೆ ಗುರ್ತಾಗಿದ್ದು, ಹೆಂಗೆ ಕನ್ವಿನ್ಸ್ ಮಾಡಿದ್ರಿ ಮನೇಲಿ, ಆ್ಯಂಡ್ ಹೆಂಗೆ ಪಾಸಿಬಲ್ ಆಯಿತು ಒಪ್ಸೋಕ್ಕೆ. ಬಿಕಾಸ್ ತುಂಬ ಕಷ್ಟ ಇರುತ್ತಲ್ಲ ಕೆಲವರಿಗೆಲ್ಲ ಒಪ್ಸೋಕ್ಕೆಲ್ಲ ಮನೆಗೆ. ಸೊ ನಾನು ಎಣಿಸ್ಕೊಂಡೆ ಮದುವೆ ಆದ್ರ ನಂತರ ಅವನ ಜೊತೆಗೆ ಕೂತ್ಕೊಂಡು ಒಂದು ವ್ಲಾಗ್ ಮಾಡಿ ಅದ್ರ ಜೊತೆಗೆ ಶೇರ್ ಮಾಡುವ ಅಂತ. ಸೊ ಒಂದು ಸ್ಮಾಲ್ ವಿಡಿಯೋನ ಮಾಡಿದೆ, ಕಣ್ಕ ಬನ್ನಿ ಹೋಗಿ. ಕಾರ್ತಿಕ್ ನಮ್ಮ 13 years ರಿಲೇಷನ್ಶಿಪ್ ಆ್ಯಂಡ್ ಫೈನಲಿ ಮೊನ್ನೆ ಮದುವೆ ಕೂಡ ಆಯಿತು. ತುಂಬ ಜನ ಕೇಳ್ತಿದ್ದೀರಿ ಲವ್ ಸ್ಟೋರಿ ವ್ಲಾಗ್ ಮಾಡಿ ಅಂದ್ಕೊಂಡು. ಇವಾಗ ಟೈಮ್ ಸಿಕ್ಕಿತ್ತು, ನಾವಿಬ್ರು ಒಟ್ಟಿಗೆ ಕೂಡ ಆಯಿತು. ಸೊ ಇವನೇ ಹೇಳ್ತಾ, ಹೌದು ನೀವೆಲ್ಲ ಕೇಳ್ತಿದ್ದೀರಿ ನಮ್ಮ ಲವ್ ಸ್ಟೋರಿ ಬಗ್ಗೆ. ಹೇಗೆ ನೀವು ಇಷ್ಟು ಖುಷಿಯಾಗಿದ್ರಿ, ಹೇಗೆ ನೀವು ನಿಮ್ಮ ಲೈಫನ್ನು ಎಷ್ಟು ಖುಷಿಯಾಗಿ ಸ್ಪೆಂಡ್ ಮಾಡ್ತಾ ಇದ್ರಿ ಅಂತ. ಅದು 13 years ಲವ್ ಮಾಡಿ ಮದುವೆ ಆಗಿ ಹೇಗಿದೆಲ್ಲ ಸಾಧ್ಯ ಆಯ್ತಂತ. ಹೌದು ನಿಮಗೆ ಗೊತ್ತಿದೆ, ಲವ್ ಮ್ಯಾರೇಜು ಇವಾಗಿನ ಕಾಲದಲ್ಲಿ ತುಂಬ ಕಷ್ಟ. ಅದು ಫ್ಯಾಮಿಲಿನ ಕನ್ವಿನ್ಸ್ ಮಾಡೋದಂತೂ ತುಂಬ ತಲೆನೋವು. ನಮಗೆ ಗೊತ್ತಿರಲಿಲ್ಲ ನಾವು ಮದುವೆ ಆಗ್ತೀವೋ ಇಲ್ಲವೋ ಅಂತ. ನಮ್ಮಿಬ್ಬರ ನಡುವೆ ಸಿಕ್ಕಾಪಟ್ಟೆ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ನಡೀತಾ ಇತ್ತು ಆ್ಯಂಡ್ ನಮ್ಮಿಬ್ಬರು ಸಿಕ್ಕಾಪಟ್ಟೆ ನಾವು ಜಗಳ ಆಡ್ತಿದ್ವಿ. ಹೀಗಿರುವಾಗ ನನ್ನ ತಂಗಿ ನನಗೆ ಸಜೆಸ್ಟ್ ಮಾಡಿದ್ಲು, ಅಸ್ಟ್ರೋಟಾಕ್ ಅಂತ ಒಂದು ಅಪ್ಲಿಕೇಶನ್ ಇದೆ, ಅದರಲ್ಲಿ ಒಮ್ಮೆ ಅಸ್ಟ್ರಾಲಜರ್ ಜೊತೆಗೆ ಮಾತಾಡುವಂತ. ಬಟ್ ನಾನು ಯಾವತ್ತೂ ಅದನ್ನೆಲ್ಲ ನಂಬ್ತಾ ಇರಲಿಲ್ಲ. ಆದರೂ ಒಂದ್ಸಲ ಟ್ರೈ ಮಾಡೋಣ ಅಂದ್ಕೊಂಡು ಅಸ್ಟ್ರಾಲಜರ್ ಕವಿತಾ ಅಂತ ಅವ್ರ ಜೊತೆ ಕನೆಕ್ಟ್ ಆಗು ಅಂತ ಹೇಳಿದ್ಲು ಅಂತ ಅವ್ರ ಜೊತೆ ಕನೆಕ್ಟ್ ಆಗಿದೆ. ಅವ್ರ ಜೊತೆ ಕನೆಕ್ಟ್ ಆದಾಗ ಫಸ್ಟ್ ನಾನು ಕೇಳಿದ್ದು ಡೇಟ್ ಆಫ್ ಬರ್ತ್ ಮತ್ತು ನನ್ನ ಹುಟ್ಟಿದ ಟೈಮನ್ನು ನಾನು ಹೇಳಿದಾಗ ಅವ್ರು ಹೇಳಿದ್ರು 100% ಮದುವೆ ಏನೋ ಆಗುತ್ತೆ, ಬಟ್ ಫ್ಯಾಮಿಲಿಯಲ್ಲಿ ಏನಾದರೂ ಇಶ್ಯೂ ಇದೆಯಾ ಅಂತ ಕೇಳಿದ್ರು. ನಂಗೆ ಕೇಳಿ ನಿಜ ಶಾಕ್ ಆಯಿತು. ಬಿಕಾಸ್ ಅದೇ ಸಿಚುವೇಶನ್ ನಡೀತಾ ಇತ್ತು ಆ್ಯಂಡ್ ಒಂದೊಂದಾಗಿ ಪ್ರಾಬ್ಲಮ್ಸನ್ನೆಲ್ಲ ಏನೆಲ್ಲ ಪ್ರಾಬ್ಲಮ್ಸ್ ನಮ್ಮ ಮಿಡಲ್ ನಡೀತಾ ಇದೆ, ಫ್ಯಾಮಿಲಿ ಮಿಡಲ್ ನಡೀತಾ ಇದೆ ಆ್ಯಂಡ್ ಅದಕ್ಕೆ ಏನೆಲ್ಲ ಸೊಲ್ಯೂಷನ್ ಬೇಕು ಎಲ್ಲದನ್ನು ಹೇಳ್ತಾ ಹೋದರು. ಅದನ್ನೆಲ್ಲ ಕೇಳಿ ನಿಜ ಶಾಕ್ ಆಯಿತು ಆ್ಯಂಡ್ ಎಲ್ಲ ಪ್ರಾಬ್ಲಮ್ಸ್ ಕೂಡ ಸಾಲ್ವ್ ಆಗಿ ಫೈನಲಿ ನಾವಿಬ್ರು ಮದುವೆ ಕೂಡ ಆಗಿದ್ದೀವಿ. ನಮ್ಮ ಕತೆ ಕೇಳಿದ್ರಲ್ಲ, ಎಲ್ಲರ ಜೀವನದಲ್ಲೂ ಎಲ್ಲರ ಕೆರಿಯರಲ್ಲೂ ಪ್ರಾಬ್ಲಮ್ ಇದ್ದದೆ, ಆದರೆ ಅದಕ್ಕೊಂದು ಪ್ರಾಪರ್ ಗೈಡ್ ಬೇಕಷ್ಟೇ. ಸೊ ನಮ್ಗೆ ಈ ಆಸ್ಟ್ರೋಟಾಕ್ ಆ್ಯಪ್ ನಮಗೆ ತುಂಬ ಹೆಲ್ಪ್ ಮಾಡಿದೆ. ಮೇಯ್ನ್ ಆಗಿ ಅಸ್ಟ್ರಾಲಜರ್ ಕವಿತಾ ಅವ್ರ ಜೊತೆ ಕನೆಕ್ಟ್ ಆಗಿ ಏನೆಲ್ಲ ಪ್ರಾಬ್ಲಮ್ ಇದೆ ಎಲ್ಲದನ್ನು ಸಾಲ್ವ್ ಮಾಡ್ಕೊಂಡ್ವಿ. ಆ್ಯಂಡ್ ನಿಮಗೂ ಕೂಡ ಹೇಳುವಂಥದ್ದು, ಅಸ್ಟ್ರೋಟಾಕ್ ಆ್ಯಪಲ್ಲಿ ಫಸ್ಟ್ ಒಂದು ಚಾಟ್ ಕಂಪ್ಲೀಟ್ ಆಗಿ ಫ್ರೀ ಇರುತ್ತೆ. ನಿಮ್ಮ ಏನೇ ಪ್ರಾಬ್ಲಮ್ಸನ್ನು ಕೂಡ ನೀವು ಡಿಸ್ಕಸ್ ಮಾಡ್ಕೊಳ್ಬೋದು ಅದರಲ್ಲಿ. ಸೊ ನಮ್ಮ ಥರ ನಿಮಗೂ ಕೂಡ ಕರಿಯರಲ್ಲಾಗಲಿ, ಫ್ರೆಂಡ್ಶಿಪ್ಪಲ್ಲಾಗಲಿ, ರಿಲೇಷನ್ಶಿಪ್ಪಲ್ಲಿ ಯಾವುದ್ರಲ್ಲಾದರೂ ಪ್ರಾಬ್ಲಮ್ಸ್ ಇದ್ದರೆ ಒಂದು ಒಳ್ಳೆ ಸೊಲ್ಯೂಷನ್ ಬೇಕಿದ್ದರೆ ನೀವು ಅಸ್ಟ್ರೋಟಾಕ್ ಆ್ಯಪನ್ನು ಡೌನ್ಲೋಡ್ ಮಾಡಲೇಬೇಕು. ಆ್ಯಂಡ್ ನಾನು ಡಿಸ್ಕ್ರಿಪ್ಷನಲ್ಲಿ ಅಪ್ಲಿಕೇಶನಿದ್ದು ಲಿಂಕನ್ನು ಕೊಟ್ಟಿರ್ತೆ, ನಿಮ್ಗೆ ಬೇಕಿದ್ದರೆ ಲಿಂಕ್ ಥ್ರೂ ಅಪ್ಲಿಕೇಶನನ್ನು ಡೌನ್ಲೋಡ್ ಮಾಡ್ಕೊಂಡು ನಿಮ್ದು ಎಂಥದೇ ಪ್ರಾಬ್ಲಮ್ ಇದ್ದರೂ ಸೊಲ್ಯೂಷನನ್ನು ತಗೊಳ್ಳಿ. ಫಸ್ಟಿಗೆ ಈ ಒಂದು ಔಟ್ಫಿಟ್ ತೊಗೊಂಡಿದ್ದೀನಿ, ಚೆನ್ನಾಗಿದೆ. ಜೀನ್ಸ್ ಮತ್ತು ಜೀನ್ಸಲ್ಲಿ ಎಂತ ಹೇಳ್ತಾರೆ ಇದಕ್ಕೆ, ಕಾರ್ಗೋ ಪ್ಯಾಂಟಾ ಏನೋ ಪ್ಯಾಂಟ್ ಹೇಳ್ತಾರೆ, ನಂಗೆ ಹೆಸರು ನೆನಪೋಯ್ತು. ಸೊ ಇದು ಚೆಂದ ಇತ್ತಾಯ್ತಾ. ಲಾಸ್ಟ್ ಟೈಮ್ ನಾನು ಹಾಕಿದ್ದೆ ಒಂದ್ಸಲ, ಎಲ್ಲಿಗೆ ಯಾವುದೋ ಒಂದು ಹೋಮ್ ಸ್ಟೇಗೆ ಹೋಗಿತ್ತು, ಹೀಗೆ ನೋಡಿ ಬರೋಣ ಅಂತ ಹೋಗಿತ್ತು ಹೋಮ್ ಸ್ಟೇನ. ಅಂದರೆ ಅವನಿಗೆ ಗುರ್ತಾ ಇದೆ. ಸೊ ಹೀಗೆ ಒಂದು ರೌಂಡ್ ಹೋಗಿ ಬರುವ ಅಂದ್ಕೊಂಡು, ಅಲ್ಲಿ ನದಿ ಎಲ್ಲ ಇದೆ ಆಚೆ ಸೈಡಲ್ಲಿ. ಸೊ ಹೀಗೆ ತಿರ್ಗಾಡ್ಲಿಕ್ಕೆ ಅಂತ ಹೋಗಿತ್ತು. ಅವನ ಬರ್ಡೇ ದಿನ ಮೊನ್ನೆ 15th. ಸೊ ಇದು ಒಂದು ಜೀನ್ಸ್, ಅದ್ರ ಜೊತೆಗೆ ಇದು ಮೊನ್ನೆ ನಾನು ತಗೊಂಡಿದ್ದು ಟಾಪ್, ಕ್ರಾಪ್ ಟಾಪ್ ಈ ಥರ ಬರುತ್ತೆ. ಇದ್ರದ್ದು ಲಿಂಕ್ ಇದೆ ನನ್ನ ಹತ್ರ, ಬೇಕಿದ್ರೆ ಕೊಡ್ತೀನಿ. ತುಂಬ ಕ್ಯೂಟ್ ಇದೆ, ಚೆನ್ನಾಗಿದೆ, ನೋಡ್ಬೋದು. ಆ್ಯಂಡ್ ಪ್ರೈಸ್ ಕೂಡ ಕಡಿಮೆ ಇದೆ. ನಾನು ಆಲ್ಮೋಸ್ಟ್ ಪ್ರೈಸ್ ಕಡಿಮೆ ಇರೋದೇ ತಗೊಳ್ತೀನಿ, ಬಿಕಾಸ್ 1-2 ಸಲ ಯೂಸ್ ಮಾಡಿ ಮತ್ತೆ ಯೂಸ್ ಮಾಡೋದಿಲ್ಲ, ಅದಕ್ಕೋಸ್ಕರ. ಇದು ಬಂದು ಸೆಟ್, ಇದನ್ನು ಹೋಗುವಾಗ ಹಾಕೊಳ್ಳೋಣ ಅಂತ ಎಣಿಸ್ಕೊಂಡಿದ್ದೀನಿ. ಸೊ ನೋಡುವ.
ಆಮೇಲೆ ಇದು ಸೆಟ್, ಇದು ಕೂಡ ಚಂದ ಆಯ್ತಾಯ್ತಾ. ಡಿಮಾರ್ಟಲ್ಲಿ ತೊಗೊಂಡಿದ್ದು. ಇದು ಕೂಡ ಡಿಮಾರ್ಟ್ ಆ್ಯಂಡ್ ಟಾಪ್ ಕೂಡ ಡಿಮಾರ್ಟ್. ಇದು ಎಂತ ಹೇಳ್ತಾರೆ, ಸ್ಟ್ರೈಟ್ ಕಟ್ ಪ್ಯಾಂಟ್ ಬರುತ್ತೆ ಅಲ್ವಾ, ಇಲ್ಲಿ ಈ ಥರ ವೈಡ್ ಲೆಗಲ್ಲೇ ಬರುತ್ತೆ. ತುಂಬ ಚೆನ್ನಾಗಿದೆ. ಇದು XXL ಸೈಜ್. ನಾನು ಮತ್ತೆ ಫಿಟ್ಟಿಂಗ್ ಮಾಡಿಸ್ಕೊಂಡು ನನ್ನ ಸೈಜಿಗೆ ಮಾಡಿಸ್ಕೊಂಡಿದ್ದೀನಿ. ಸೊ ಇದು ಮತ್ತೆ ಅದಕ್ಕೆ ಮ್ಯಾಚ್ ಆಗಿ ಇದು ಟಾಪ್, ಇದು ಬಟನ್ಸ್ ಇದೆ ಹಾಕ್ಕೊಳ್ಳೋಕ್ಕೆ. ಸೊ ಇದು ಒಂದು ಚೆಂದ ಇತ್ತು, ಮ್ಯಾಚಿಂಗ್ ಆಗುತ್ತೆ ಚೆನ್ನಾಗಿ ಅಂದ್ಕೊಂಡು. ಸೊ ಇದು ಒಂದು ತೊಗೊಂಡೆ. ಆ್ಯಂಡ್ ನೆಕ್ಸ್ಟ್ ಒನ್ ಎಲ್ಲಿ ತೊಗೊಂಡಿದ್ದು ನಾನು, ಇದರಲ್ಲಿ ಯಾವುದು ಶೀನಲ್ಲಿ ತೊಗೊಂಡಿದ್ದು. ಬಟ್ ಇದು ಪ್ಯಾಂಟ್ ನೋಡಿ ಸೇಮ್, ಮತ್ತೊಂದು ವೈಡ್ ಲೆಗ್, ಬಟ್ ಮಟೀರಿಯಲ್ ಸ್ವಲ್ಪ ಬೇರೆ. ಇದು ನನ್ನ ಸೈಜ್ ಇದೆ, M ಸೈಜಲ್ಲೇ ಇದೆ. ಸೊ ಇದು ಬಂದಿರಲಿ ಅಂದ್ಕೊಂಡು ಇದನ್ನು ಒಂದು ಮೊನ್ನೆ ರೀಸೆಂಟಾಗಿ ಪರ್ಚೇಸ್ ಮಾಡಿದ್ದು. ಅದ್ರ ಜೊತೆಗೆ ಇದು ಒಂದು ಎರಡು ಸ್ಟೋಲನ್ನು ತೊಗೊಂಡಿದ್ದೀನಿ. ಒಂದು ಪಿಂಕ್, ನಾಳೆ ಹೋಗುವಾಗ ತೋರಿಸ್ತಾನೆ ಬೇಕಿದ್ರೆ. ಇಲ್ಲಿ ನೋಡಿ, ಇದು ಲಿಂಕ್ ಇದೆ ನನ್ನ ಹತ್ರ. ನಿಮ್ಗೆ ಯಾವುದ್ರದ್ದು ಲಿಂಕ್ ಬೇಕು ನನಗೆ ಕಾಮೆಂಟ್ ಮಾಡಿ, ನಿಮಗೆ ಹಾಕ್ತೀನಿ. ಇಲ್ಲಾಂದರೆ ಡಿಸ್ಕ್ರಿಪ್ಷನ್ ಮತ್ತು ಕಾಮೆಂಟ್ ಸೆಕ್ಷನಲ್ಲಿ ಪಿನ್ ಮಾಡಿ ಇರ್ತೀನಿ. ಆ್ಯಂಡ್ ಇದು ಒಂದು ಕ್ಯೂಟ್ ಕ್ರಾಪ್ ಟಾಪ್. ಇಲ್ಲಿ ನೋಡಿ, ಇದನ್ನು ನೀವು ನೋಡಿ ಇರ್ತೀರಾ. ಸಾರಿ ಡಿಸ್ಟರ್ಬೆನ್ಸಿಗೆ, ತಡಿ ಹೋಗಿ. ಇದನ್ನು ನೀವು ನೋಡಿರ್ತೀರ, ನಾನು ಇನ್ಸ್ಟಾಗ್ರಾಮಲ್ಲಿ ಹಾಕಿದ್ದೆ. ಸೊ ಚೆನ್ನಾಗಿದೆ ಕ್ರಾಪ್ ಟಾಪು. ಇದು ಒಂದು ಇದಕ್ಕೆ ಮ್ಯಾಚ್ ಆಗಲಿ ಅಂದ್ಕೊಂಡು ಇದು 3 ಸೆಟ್ ಸ್ಟೋಲ್. ಇದು ಆ್ಯಂಡ್ ಒಂದು ಕ್ಯೂಟ್ ಚಪ್ಪಲ್ ತಗೊಂಡಿದ್ದೀನಿ, ರೆಡ್ ಕಲರಲ್ಲಿ ಬೇಕಿತ್ತು ನನಗೆ. ಸೊ ಇದು ಸಕ್ಕದಾಗಿದೆ ಆ್ಯಂಡ್ ಹಾಕಿ ನೋಡಿದೆ, ಚೆನ್ನಾಗಿದೆ, ಪರ್ಫೆಕ್ಟ್ ಸೈಜ್ ಇದೆ. ಇದು ನಿದ್ದಿದ್ದು ಫ್ರಾಕ್, ಬಟ್ ನಂಗೆ ಇಷ್ಟ ಆಯ್ತು ಅಂತ ನಂಗೆ ಕೊಟ್ಟು ಹೋದ್ಲು ಅವಳು ಅವತ್ತು ಲಾಸ್ಟ್ ಟೈಮ್ ಬಂದಾಗ. ಸೊ ಇದು ಒಂದು ಫ್ರಾಕನ್ನು ಇರಲಿ ಅರ್ಜೆಂಟಿಗೆ ಎಲ್ಲಾದರೂ ಬೇಕಿದ್ರೆ ಅಂದ್ಕೊಂಡು ತೊಗೊಂಡಿದ್ದೀನಿ. ನಾನು ಹಾಕೊಳ್ಳಲ್ಲ ಬಿಕಾಸ್ ತುಂಬ ಸಲ ಹಾಕ್ಕೊಂಡಿದ್ದೀನಿ, ಸ್ಟಿಲ್ ಇರಲಿ ಅಂದ್ಕೊಂಡು ಬಂದು. ಆ್ಯಂಡ್ ಮತ್ತೊಂದು ಶೀನಲ್ಲಿ ತಗೊಂಡಿದ್ದು, ತುಂಬ ಚೆಂದ ಇದೆ. ನಂಗೆ ಗೊತ್ತಿಲ್ಲ ಇದು ಹಾಕ್ತೀನ ಇಲ್ವಾ ಅಂದ್ಕೊಂಡು ಸ್ಟಿಲ್ ತೊಗೊಂಡಿದ್ದೀನಿ. ಹಾಕೋದಾದರೆ ಟೈಮ್ ಸಿಕ್ಕಿದ್ರೆ ಅಥವಾ ಒಂದು ಜನ ಯಾರು ಕಡಿಮೆ ಇದ್ದರೆ ಹಾಯ್ಕೊಂಬ ಅಂತ. ಇದು ನೋಡಿ ತುಂಬ ಚೆಂದ ಇತ್ತು. ನಾನು ವೇರ್ ಮಾಡಿದಾಗ ನಿಮ್ಗೆ ಗೊತ್ತಾಗುತ್ತೆ ಎಷ್ಟು ಕ್ಯೂಟ್ ಇದೆ ಅಂದ್ಕೊಂಡು. ಈ ಥರ ಬರುತ್ತೆ, ಅದು ಹಾಕಿದಾಗ ತೋರೋದು ಚೆನ್ನಾಗಿ. ನಾನು ತುಂಬ ಸಲ ಹಾಕಿ ನೋಡಿದ್ದೀನಿ, ಬಟ್ ಔಟ್ಸೈಡೆಲ್ಲೂ ಹೋಗಲಿಲ್ಲ, ಮನೆಯಲ್ಲೇ 1000 ಸಲ ಹಾಕೊಳ್ಳೋದು ಅಷ್ಟೇ. ಚೆನ್ನಾಗಿದೆ, ಮಟೀರಿಯಲ್ ಕೂಡ ಚೆನ್ನಾಗಿದೆ. ಶೀನಲ್ಲಿ ತಗೊಂಡಿದೆ ಇದು ಕೂಡ. ಸೊ ಇಷ್ಟು ಔಟ್ಫಿಟ್ಸನ್ನು ತೆಗೆದಿಟ್ಕೊಂಡಿದ್ದೀನಿ. ಮತ್ತು ಮೇಕಪ್ ಪ್ರಾಡಕ್ಟ್ಸ್, ಈಗ ನಿಮ್ಗೆ ಗೊತ್ತಲ್ಲ ರೀಸೆಂಟಾಗಿ ಮೇಕಪ್ ಎಲ್ಲ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ದೀನಿ. ಏನಿಲ್ಲ, 1-2 ಐಟಮ್ಸನ್ನು ಅಪ್ಲೈ ಮಾಡೋದು. ಮತ್ತು ಲಿಪ್ಸ್ಟಿಕ್, ಅದು ಇದು ಸ್ಕಿನ್ ಕೇರ್, ಅದನ್ನೆಲ್ಲ ನಾನು ನಿಮಗೆ ಬೇಕಿದ್ದರೆ ನಾನು ಶೇರ್ ಮಾಡ್ತೀನಿ ಇದೇ ಬ್ಲಾಗಲ್ಲಿ. ಐ ಹೋಪ್ ನೀವು ಎಂಜಾಯ್ ಮಾಡ್ತೀರಾ ವ್ಲಾಗನ್ನು ಅಂತ, ಬಿಕಾಸ್ ಈ ಥರ ವ್ಲಾಗ್ ಫಸ್ಟ್ ಟೈಮ್ ಮಾಡ್ತಾಯಿದ್ದೀನಿ. ಸೊ ಗೈಸ್ ಇಷ್ಟೇ, ಮತ್ತೇನೆಲ್ಲ ಇದೆ ಅದನ್ನು ಮತ್ತೆ ಪ್ಯಾಕ್ ಮಾಡುವಾಗ ತೋರಿಸ್ತೀನಿ. ಬಾಯ್. ಇದು ನೆಕ್ಸ್ಟ್ ಡೇ. ಇವತ್ತು ಬ್ಯಾಗ್ ಎಲ್ಲ ಪ್ಯಾಕ್ ಮಾಡಿ ಆಯಿತು. ಒಂದಿಷ್ಟು ಡ್ರೆಸ್ ನಾನೇನು ತೋರಿಸ್ದೆ ಅದನ್ನೆಲ್ಲ ಪ್ಯಾಕ್ ಮಾಡಿ ಇಟ್ಕೊಂಡಿದ್ದೀನಿ ಇದರಲ್ಲಿ. ಆ್ಯಂಡ್ ಇಲ್ಲಿ ಬಂದುಬಿಟ್ಟು ನನ್ನ ಮೇಕಪ್ ಪ್ರಾಡಕ್ಟ್ಸ್ ಅದು ಇದು ಹಾಕ್ಕೊಳ್ಳಿಕ್ಕೆ ಅಂದ್ಕೊಂಡು, ಇದು ಒಂದು ಬಾಡಿ ವಾಶ್ ಸಕ್ಕತ್ತಿದೆ ಗೈಸ್. ಅದು ಬ್ಯಾಕ್ ಆ್ಯಕ್ನಿ ಎಲ್ಲ ಇದೆಯಲ್ಲ ಅದಕ್ಕೆಲ್ಲ ಚೆನ್ನಾಗಿದೆ. ನೆಕ್ಸ್ಟ್ ನಾನು ಬ್ಲಾಗಲ್ಲಿ ಶೇರ್ ಮಾಡ್ತೀನಿ ಸಪ್ರೇಟಾಗಿ ಸ್ಕಿನ್ ಕೇರ್ ರಿಲೇಟೆಡ್ ಮಾಡಿದಾಗ. ಆ್ಯಂಡ್ ಆಯ್ತು, ಇದೆಲ್ಲ ಎಂತ ಟೂತ್ ಬ್ರಷ್ ಇದು ಬಾಕ್ಸ್ ಅದು ಇದು. ಆ್ಯಂಡ್ ಇದು ಎಂತ ಮೆಡಿಸಿನ್ಸ್ ಇದು ಒಂದು ಗ್ಲಾಸ್ ತೊಗೊಂಡಿದ್ದೀನಿ. ಆ್ಯಂಡ್ ಇಲ್ಲಿ ಬಂದುಬಿಟ್ಟು ನನ್ನ ಸ್ಕಿನ್ ಕೇರ್ಗಳು ಸ್ವಲ್ಪ ತೊಗೊಂಡಿದ್ದೀನಿ ಅಷ್ಟೇ, ಇದಿಷ್ಟು. ಆ್ಯಂಡ್ ಅಲ್ಲಿ ಒಂದಿಷ್ಟಿದೆ, ಅದನ್ನೆಲ್ಲ ಹಾಕ್ಕೊಳ್ಬೇಕು ಇವಾಗ ಬ್ಯಾಗಲ್ಲಿ. ಸೊ ನಾನು ರೆಡಿ. ಪಟ್ಟ ಔಟ್ಫಿಟ್ ಒಂದು ಚೇಂಜ್ ಮಾಡಿ ಮತ್ತೆ ಸಿಗ್ತೀನಿ. ಬಾಯ್. ಫೈನಲಿ ರೆಡಿ ಆದೆ. ಕೆಳಗೇನೋ ಶೋಭಾಕೆಂದು ಕೂಗ್ತಿದ್ರಪ್ಪ. ಸೊ ಈ ಔಟ್ಫಿಟನ್ನು ಹಾಕಿದೆ, ಏನು ಚಂದ ತೋರ್ತಿತ್ತು. ನಾನು 1000 ಸಲ ಥಿಂಕ್ ಮಾಡಿದೆ, ಹಾಕೋದಾ ಬೇಡ್ದ ಚೇಂಜ್ ಮಾಡಲ ಅಂದ್ಕೊಂಡು. ಬಿಕಾಸ್ ಒಂದು ಕಡೆ ಇಷ್ಟ ಆಗ್ತಿದೆ, ಒಂದು ಕಡೆ ಚೆನ್ನಾಗಿ ತೋರ್ತಿಲ್ಲ ಅಂತ. ಬಟ್ ಫೈನಲಿ ಇದನ್ನೇ ಹಾಕ್ಕೊಂಡಿದ್ದೀನಿ.
ಇದ್ರದ್ದು ಲಿಂಕ್ ಬೇಕಿದ್ರೆ ಕೊಡ್ತೀನಿ. ಎಲ್ಲದ್ರದ್ದು ಲಿಂಕ್ ಇದೆ ಆ್ಯಕ್ಚುಲಿ. ಇದ್ರದ್ದು ಸ್ಟೋಲಿದ್ದು ಬೇಕಿದ್ರೆ ಲಿಂಕ್ ಇದೆ, ಟಾಪಿದ್ದು ಲಿಂಕ್ ಇದೆ. ಚೆಂದ ತೋರ್ತಿದೆ. ನಂಗೆ ಯಾಕೋ ಸ್ಟಾರ್ಟಿಂಗ್ ಇಷ್ಟ ಆಗಲಿಲ್ಲ. ಫಸ್ಟ್ ಹಾಕ್ಕೊಂಡೆ ಒಂದೆರಡು ಸಲ, ಬೇರೆ ಹಾಕೊಂಡು ಟ್ರೈ ಮಾಡಿದೆ, ವಾಪಸ್ ಇದನ್ನೇ ಹಾಕ್ಕೊಂಡೆ ಇರಲಿ ಅಂದ್ಕೊಂಡು. ಆ್ಯಂಡ್ ಇದು ಸ್ಟೋಲ್ ಚೆನ್ನಾಗಿ ಮ್ಯಾಚ್ ಆಗ್ತದೆ ಈ ಡ್ರೆಸ್ಸಿಗೆ. ಹಾಗೆ ರೆಡಿ ಆಗಿದ್ದೀನಿ. ಸಿಂಪಲ್ಲಾಗಿ ಒಂದು ಸ್ವಲ್ಪ ಫೌಂಡೇಶನ್ ಹಾಕ್ಕೊಂಡಿದ್ದೀನಿ, ಮಾಯ್ಶ್ಚರೈಸರ್, ಸನ್ಸ್ಕ್ರೀನ್, ಲಿಪ್ಸ್ಟಿಕ್, ಲೈಟಾಗಿ ಲಿಪ್ಸ್ಟಿಕ್ ಹಾಕ್ಕೊಂಡಿದ್ದೀನಿ ಅಷ್ಟೇ. ಆ್ಯಂಡ್ ಸ್ವಲ್ಪ ಹೇರನ್ನು ಸ್ಟ್ರೈಟ್ ಮಾಡಿದೆ. ಹೇರ್ ಆ್ಯಕ್ಚುಲಿ ವಾಶ್ ಮಾಡಬೇಕಿತ್ತು, ಬಟ್ ವಾಶ್ ಮಾಡಿದರೆ ಮತ್ತೆ ಸೆಟ್ ಆಗಲ್ಲ. ಸೆಟ್ ಆಗಲಿಕ್ಕೆ 2 ದಿನ ಬೇಕು, ಅದಕ್ಕೆ ಹಾಗೆ ಬಿಟ್ಬಿಟ್ಟಿದ್ದೀನಿ. ಆ್ಯಂಡ್ ಇದು ಬಂದುಬಿಟ್ಟು ನಂದು ಪ್ಯಾಂಟ್, ಕಾರ್ಗೋ ಪ್ಯಾಂಟ್ ಅಂತಾರೆ ಅನ್ಸುತ್ತೆ ಇದಕ್ಕೆ. ಇದನ್ನು ಲಾಸ್ಟ್ ಟೈಮ್ ಡಿಮಾರ್ಟಿಗೆ ಹೋದಾಗ ತೊಗೊಂಡಿದ್ದು. ಅವತ್ತೇನೋ ವಿಡಿಯೋಸ್ ಎಲ್ಲ ಮಾಡಲಿಲ್ಲ ನಾನು. ಎವ್ರಿ ಟೈಮ್ ಡಿಮಾರ್ಟ್ ಅಂದ್ಕೊಂಡು ಬೇಡ ಅಂತ ಅಷ್ಟೇ. ಚೆನ್ನಾಗಿ ನೋಡ್ತಿತ್ತಾ ಕಾಮೆಂಟ್ ಮಾಡಿ. ಇಷ್ಟೇ. ಇಲ್ಲಿ ಕೆಳಗಡೆ ಕೂಗ್ತಿದ್ರು ಮರ್ರೆ. ಬಾಯ್, ಮತ್ತೆ ಸಿಗ್ತೆ ನಾನು. ಹಾಯ್ ಕರೆ. ನಾನು ಚೆನ್ನಾಗಿ ನೋಡ್ತಿದ್ದೆ. ಹಾಯ್ ಕಾರ್ತಿಕ್. ಹಾಯ್ ಹೇಳ. ನೀ ಮಾತಾಡ್ದೆ ಅನ್ಕೊಂಡು ಸೈಲೆಂಟ್ ಇದ್ದೆ ಇಷ್ಟ. ಹಾಂ, ಸೇ ಹಾಯ್ ಬೇಬ್. ಬಾ ಗುಂಡಿ. ನಾವು ಆ್ಯಕ್ಚುಲಿ ಮನೆಯಿಂದ ಹೊರಡುವಾಗ ಸ್ವಲ್ಪ ಲೇಟ್ ಆಗುತ್ತೆ, ಬಿಕಾಸ್ ಕಾರ್ತಿಕ್ಕಿದೇನೋ ವರ್ಕ್ ಎಲ್ಲ ಆಯಿತು, ಅದೆಲ್ಲ ಮುಗಿಸುವಾಗ ಸ್ವಲ್ಪ ಲೇಟ್ ಆಯಿತು. ಸೊ ನಾವೇನು ಮಾಡ್ತು, ನನ್ನ ಅತ್ತಿಗೆ ಮತ್ತು ನೀತು ಕೂಡ ಹಾಗೆ, ಅವರು ತೀರ್ಥಹಳ್ಳಿಗೆ ಹೋಗಲಿಕ್ಕಿತ್ತು. ಅದಕ್ಕೆ ನಾವೇನು ಪ್ಲ್ಯಾನ್ ಮಾಡ್ತು, ಹೆಬ್ರಿ ತನಕ ಅವರಿಗೆ ಡ್ರಾಪ್ ಮಾಡಿದರೆ ನಮ್ಮದು ಸ್ಟೇ ನಾವೇನು ಬುಕ್ ಮಾಡಿತ್ತು ಅದು ಕೂಡ ಅಲ್ಲೇ ಇತ್ತು. ಹೆಬ್ರಿಯಿಂದ ಒಂದು 5-10 ಮಿನಿಟ್ಸ್ ಅಷ್ಟೇ. ಸೊ ನಾವು ಹೆಬ್ರಿ ತನಕ ಅವರನ್ನು ಬಸ್ ಸ್ಟಾಪಿಗೆ ಬಿಟ್ಟು ಅಲ್ಲಿಂದ ಮತ್ತೆ ಇದಕ್ಕೆ ಸೀತಾ ನದಿ ನೇಚರ್ ಕ್ಯಾಂಪ್ ಅಂತ ಬುಕ್ ಮಾಡಿದ್ದು. ತುಂಬ ಚೆನ್ನಾಗಿದೆ, ಬಟ್ ಸ್ವಲ್ಪ ಪ್ರೈಸ್ ಜಾಸ್ತಿನೇ, ಬಟ್ ವರ್ತ್ ಅಂತ ಅನಿಸ್ತು. ಫುಡ್ ಒಂದು ಬಿಟ್ಟು ಮತ್ತೆಲ್ಲದು ಚೆನ್ನಾಗಿತ್ತು. ಸ್ಟೇ ತುಂಬ ಚೆನ್ನಾಗಿತ್ತು. ಅಂದರೆ ಪ್ಲೇಸ್ ಆಗಿರ್ಬೋದು ಆ್ಯಂಡ್ ಆ ವೆದರ್, ನೇಚರ್ ಸಿಕ್ಕಾಪಟ್ಟೆ ಲೈಕ್ ಇದ್ದಾಯ್ತಾ. ಆ್ಯಂಡ್ ನಾವು ಅವ್ರಿಗೆ ಡ್ರಾಪ್ ಮಾಡಿ ಮತ್ತೆ ಅಲ್ಲಿ ತನಕ ಹಾಫ್ ವೇ ಹೋಯಿತು. ಆ್ಯಂಡ್ ಇವನಿಗೆ ಹೊಟ್ಟೆ ಹಸ್ವತ್ತ ಹೇಳ್ದ ಕಾರ್ತಿಕ್. ಸೊ ವಾಪಸ್ ಬಂದು ಹೆಬ್ರಿಯಲ್ಲೆಲ್ಲ ಒಂದು ಸ್ಟಾಪ್ ಮಾಡಿಕೊಂಡು ತಿನ್ಕೊಂಬರ್ತೆ ಅಂತ ಹೇಳ್ದೆ. ನಾನು ಆಲ್ರೆಡಿ ಮನೇಲಿ ತಿಂದಿದ್ದೆ, ಸೊ ನನಗೆ ಬೇಡ ಅಂತ ಹೇಳಿದೆ. ಸೊ ಅವ್ನು ಹೋಗಿ ಹೋಟೆಲಲ್ಲಿ ತಿಂದ. ಆ್ಯಂಡ್ ಇದು ವೇ ನೋಡಿ ಸಿಕ್ಕಾಪಟ್ಟೆ ಚೆನ್ನಾಗಿದೆ. ಫುಲ್ ನೇಚರ್ ಮಿಡಲಲ್ಲಿ ನಿಮಗೆ ಒಂದು ಪೀಸ್ಫುಲ್ ಒಂದೇನು ಸ್ಪಾಟ್ ಬೇಕು 1-2 ಡೇಸಿಗೆ ಆರಾಮ್ ಎಂಜಾಯ್ ಮಾಡಬೇಕು ಅಂದರೆ ಇದನ್ನು ಒಂದು ಸಲ ನೋಡಿ ಚೆಕ್ ಮಾಡಿ. ತುಂಬ ಚೆನ್ನಾಗಿದೆ. ಆನ್ಲೈನ್ ಬುಕ್ಕಿಂಗೇ ಮಾಡಬೇಕಾಗತ್ತೆ. ನಮ್ಗೆ ಸಿಕ್ಕಿರಲಿಲ್ಲ. ಕಡೆಗೆ ಲಾಸ್ಟಿಗೆ 1-2 ರೂಮ್ಸ್ ಇತ್ತು, ಅದರಲ್ಲಿ ಒಂದನ್ನು ಬುಕ್ ಮಾಡಿದ್ವಿ. ನಾನ್ AC ಬುಕ್ ಮಾಡಿದ್ದು. ಆ್ಯಕ್ಚುಲಿ ಅಲ್ಲಿ AC ಬೇಡ, ತುಂಬ ಕೋಲ್ಡ್ ಇರುತ್ತೆ. AC ಸ್ವಲ್ಪ ಜಾಸ್ತಿ 6,000 ಹತ್ರ ಆಯ್ತು ಅನ್ಸುತ್ತೆ, ಬಟ್ ನಮ್ಮದು ಒಂದು 5,500 ಸಮಥಿಂಗ್ ಆಯಿತು. ಆ್ಯಂಡ್ ಫುಡ್ ಒಂದು ಇಷ್ಟ ಆಗಲಿಲ್ಲ, ಬಿಕಾಸ್ ಅಲ್ಲಿ ನಾನ್ ವೆಜ್ಜೇ ಆಪ್ಷನ್ ಇಲ್ಲ. ಒಂದು ಬ್ರೇಕ್ಫಾಸ್ಟಿಗೆ ಒಂದು ಎಗ್ಗಿದೇನೋ ಕರಿ ಇತ್ತು, ಮತ್ತು ನೈಟ್ ಒಂದು ಪೆಪ್ಪರ್ ಡ್ರೈ ಅಲ್ಲ ಸಾರಿ ಏನೋ ಗ್ರೇವಿ ಇತ್ತು ಚಿಕನ್ ಇದು. ಆ್ಯಂಡ್ ಇದು ಬಂದುಬಿಟ್ಟು ರೂಮ್ ವುಡನ್, ಇದು ಫುಲ್ ವುಡನ್. ಇದನ್ನು ನೋಡಿದ್ರೆ ನಮ್ಮದು ಹಳೆ ಮನೆಯಲ್ಲಿ ಒಂದು ರೂಮ್ ಹಿಂಗೆ ಇದೆ, ಫುಲ್ ವುಡನ್ ಇದು ರೂಮ್. ಸಿಕ್ಕಾಪಟ್ಟೆ ಕೋಲ್ಡ್ ಇತ್ತು ಮಾತ್ರ. ಆ್ಯಂಡ್ ತುಂಬ ನೀಟ್ ಆ್ಯಂಡ್ ಕ್ಲೀನ್ ಆಗಿತ್ತು. ಇಲ್ಲಿ ಕಾಫಿ ಇದು ಮಾಡಲಿಕ್ಕೆ ಎಲ್ಲ ಕೊಟ್ಟಿದ್ರು, ಪೌಡರ್ ಅದು ಇದು ಅಂತ. ಹೀಗೆ ನೋಡ್ತಿದ್ದೆ. ಇದು ಬಿಕಾಸ್ ಶುಗರ್ ಇದಿರುತ್ತಲ್ವ, ಅದು ಪೌಡರ್ ತುಂಬ ಚೆನ್ನಾಗಿರುತ್ತೆ, ಹಾಗೆ ಅದನ್ನೆಲ್ಲ ನೋಡಿ. ಆ್ಯಂಡ್ ಇವಾಗ ಹೀಗೆ ಒಂದು ರೌಂಡು ಔಟ್ಸೈಡ್ ಎಲ್ಲಾದರೂ ಹೋಗಿ ಬರೋಣ ಅಂದ್ಕೊಂಡು ನೋಡಿ. ಔಟ್ಸೈಡ್ ಫುಲ್ ಈ ಥರ ಕಾಟೇಜಸ್ಗಳು ಇವೆ, ಒಂದು ಹಟ್ ಥರ ಮನೆ. ಆ್ಯಂಡ್ ಔಟ್ಸೈಡ್ ಕುತ್ಕೊಳ್ಳಿಕ್ಕೆ ಚೇರ್ ಆಗಿರ್ಬೋದು. ಆ್ಯಂಡ್ ಒಂದು ಮನೆಯಲ್ಲಿ ಒಂದೊಂದು ನೇಮ್ ಇದೆ, ಒಂದು ಟ್ರೀಯಿಂದ ಮಾಡಿರಬೇಕು ಅದು ವುಡ್ಡಿದ್ದು. ಸೊ ಆ ಥರ ತುಂಬ ಚೆನ್ನಾಗಿದೆ. ಲೈಕ್ ಲಕ್ಸುರಿ ವೈಬನ್ನು ಕೊಡುತ್ತೆ. ಫುಲ್ ನೇಚರ್, ಅದ್ರ ಮಿಡಲಲ್ಲಿ ಕಾಟೇಜ್ ಆ್ಯಂಡ್ ನೈಟ್ ವ್ಯೂ ಅಂತೂ ನೀವು ಕೇಳಲೇಬೇಡಿ, ಅಷ್ಟು ಚೆನ್ನಾಗಿತ್ತು. ಆ್ಯಂಡ್ ಹೆಬ್ರಿಗೆ ತುಂಬ ಹತ್ತಿರ, ಅಂದರೆ ಒಂದು 5-10 ಮಿನಿಟ್ಸ್ನ ವೇ ಅಷ್ಟೇ ಅದು. ಇದು ಊಟ ಎಲ್ಲ ಆದಮೇಲೆ ಅಲ್ಲೇ ಹತ್ತಿರ ವ್ಯೂ ಪಾಯಿಂಟ್ ಥರ ಇತ್ತು. ಊಟ ನಿಜವಾಗ್ಲೂ ಚೆನ್ನಾಗಿರಲಿಲ್ಲ. ಲೈಕ್ ಫುಡ್ ಆಪ್ಷನ್ ಇಲ್ಲ ಜಾಸ್ತಿ, ಸಿಂಪಲ್ ಊಟ, ನಾನ್ ವೆಜ್ ಇಲ್ಲ, ಏನು ಮಾಡಲಿಕ್ಕಿಲ್ಲ. ಬಂದಾಯಿತು, ಊಟ ಮಾಡಲೇಬೇಕು. ಆ್ಯಂಡ್ ಇದು ಬಂದುಬಿಟ್ಟು ಸಂಜೆಗೆ ನಾವು ರೆಡಿ ಆಗಿತ್ತು. ಅಲ್ಲಿ ತೆಪ್ಪ ರೈಡ್ ಅಂತ ಇದೆ, ತೆಪ್ಪ ಅದೇನು ಇರುತ್ತಲ್ಲ ತೆಪ್ಪ ಏನು ಅದು, ಮತ್ತು ಕಾಯಕಿಂಗ್ 2 ಆಪ್ಷನ್ ಇತ್ತು. ಬಟ್ ನಾವು ಕಾಯಕಿಂಗ್ ಚೂಸ್ ಮಾಡಲಿಲ್ಲ, ಬಿಕಾಸ್ ಲಾಸ್ಟ್ ಟೈಮ್ ಒಂದ್ಸಲ ಹೋಗಿ ಸಾಕಾಗಿದೆ ನನಗೆ. ಬಿಕಾಸ್ ನಾವೇ ಅದು ರೋ ಮಾಡಬೇಕು, ನನ್ನ ಕೈಯಲ್ಲಿ ಸಾಧ್ಯ ಇಲ್ಲ ಅದೆಲ್ಲ. ಅದಕ್ಕೆ ನಾವು ತೆಪ್ಪದಲ್ಲಿ ಹೋಗುವ ಅಂತ ಎಣಿಸ್ಕೊಂತು. ಸೊ
ಇದು ಅದಕ್ಕೆ ವೇ ಆಯಿತಾ, ತುಂಬ ಚೆನ್ನಾಗಿದೆ. ಲೈಕ್ ನೀವು ನೋಡ್ತಿರ್ಬೋದು ಎಷ್ಟು ಚೆನ್ನಾಗಿ ತೋರ್ತಾ ಇದೆ ವಿಡಿಯೋದಲ್ಲಿ, ಅಷ್ಟೇ ಚೆನ್ನಾಗಿತ್ತು. ನಾನು ಸೊ ಎಲ್ಲ ಕ್ಯಾಪ್ಚರ್ ಮಾಡಿಕೊಂಡೆ. ಆ ವೆದರ್ ನೋಡಿ ತುಂಬ ಚೆನ್ನಾಗಿದೆ ಗೈಸ್. ಟ್ರೈ ಮಾಡಿ, ನೀವೆಲ್ಲಾದರೂ ಈಚೆ ಸೈಡ್ ಬರಲಿಕ್ಕಿದ್ರೆ ಒಂದ್ಸಲ ವಿಸಿಟ್ ಮಾಡಿ. 1 ಡೇ ಸ್ಟೇನ ಬುಕ್ ಮಾಡಿ ಎಂಜಾಯ್ ಮಾಡಿ. ಬೇಕಿದ್ರೆ ನಾನು ಡೀಟೇಲ್ಸನ್ನು ಹಾಕಿ ಇರ್ತೇನೆ, ನೇಮನ್ನು ಹಾಕಿ ಇರ್ತೀನಿ, ನೋಡ್ಕೊಳ್ಳಿ. ಹಾಗೆ ಇದು ಬಂದು ನೈಟ್ ಒಂದು 7 ಹಾಗೆ ನಾನು ಫುಲ್ ಫ್ರೆಶ್ ಅಪ್ ಎಲ್ಲ ಆಗಿ ಸ್ವಲ್ಪ ಔಟ್ಸೈಡ್ ಹೋಗಿ ಬರೋಣ ಅಂತ ಹೇಳ್ದೆ. ಬಿಕಾಸ್ ನೈಟ್ ಡಿನ್ನರಿಗೆ ಏನೂ ಇರಲಿಲ್ಲ. ಅಂದರೆ ಅವ್ರದ್ದು ಒಂದು ನಾನ್ ವೆಜ್ ಆಪ್ಷನ್ ಅಷ್ಟೇ ಇದೆ. ನನಗೆ ಪೆಪ್ಪರ್ ಡ್ರೈ ತಿನ್ಬೇಕು ಅನಿಸ್ತು. ಸೊ ನಾನು ಹೇಳಿದೆ ನನಗೆ ಪೆಪ್ಪರ್ ಡ್ರೈ ಬೇಕು, ತೊಗೊಂಬರೋಣ ಅಂದ್ಕೊಂಡು ಹೆಬ್ರಿಗೆ ಹೋಗಿ ತೊಗೊಂಬಂದ್ವಿ. ಆ್ಯಂಡ್ ಇದು ಸ್ಯಾಲಡ್ ಮತ್ತು ಪಾಪಡ್ ಕೊಟ್ಟಿದ್ರು, ಹೀಗೆ ಸ್ನ್ಯಾಕ್ಸ್ ಥರ ನೈಟ್. ಅದಾಗಿ ನಾವು ಪೆಪ್ಪರ್ ಡ್ರೈ ಕೂಡ ತೊಗೊಂಡು ಬಂದ್ವಿ. ಆ್ಯಂಡ್ ಅವನು ಕೆಲಸ ಮಾಡ್ತಿದ್ದ. ಹಾಗೆ ಡಿನ್ನರಿಗೆ ತುಂಬ ಕಡಿಮೆ ಆಪ್ಷನ್ಸ್ ಇತ್ತು ನಾನ್ ವೆಜ್ಜಲ್ಲಿ. ಸೊ ನನಗೆ ಪೆಪ್ಪರ್ ಡ್ರೈ ಬೇಕಂತ ತೊಗೊಂಡ್ಬಂದ್ವಿ. ಆ್ಯಂಡ್ ಜೀರಾ ರೈಸ್ ಒಂದು, ಚಿಕನ್ ಇದು ಗ್ರೇವಿ 2 ರೋಟಿ ಮತ್ತು ಸ್ವೀಟ್ ಒಂದು ಕೊಟ್ಟಿದ್ರು. ಆ್ಯಂಡ್ ಇದು ನೋಡಿ ನೈಟ್ ವ್ಯೂ ತುಂಬ ಚೆನ್ನಾಗಿತ್ತು ಗೈಸ್. ನಿಜ ನೀವೇನಾದರೂ ಪೀಸ್ ಬೇಕು ಅಂದರೆ ಈ ಪ್ಲೇಸಿಗೆ ಒಂದ್ಸತಿ ಹೋಗಲೇಬೇಕು, ಸಖತ್ತಾಗಿತ್ತು. ಆ್ಯಂಡ್ ಇದು ನೆಕ್ಸ್ಟ್ ಡೇ ಮಾರ್ನಿಂಗ್, ಅರ್ಲಿ ಮಾರ್ನಿಂಗ್ ನಾವು ಸ್ವಲ್ಪ ಬೇಗ 7 ಹಾಗೆ ಎದ್ದು ರೆಡಿಯಾಗಿ ಬ್ರೇಕ್ಫಾಸ್ಟ್ ಮಾಡಬೇಕು ಅಂತ ಅಲ್ಲೇ ಹೋಗಿ ಬ್ರೇಕ್ಫಾಸ್ಟ್ ತೊಗೊಂಡು ಬರೋಣ ಆ್ಯಂಡ್ ರೂಮಲ್ಲಿ ಕುತ್ಕೊಂಡು ತಿನ್ನೋಣ ಅಂತ ಪ್ಲ್ಯಾನ್ ಮಾಡಿದ್ವಿ. ಸೊ ಹೋಗ್ತಾ ಇದ್ವಿ. ಬ್ರೇಕ್ಫಾಸ್ಟಿಗೆ ನಾರ್ಮಲ್ ಪಪ್ಪಾಯ ಅದು ಇದು ಎಲ್ಲ ಇತ್ತು, ಉಪ್ಮಾ ಎಲ್ಲ. ಸೊ ಅದನ್ನೆಲ್ಲ ತಿಂದು ವಿವನ್ ಎಂಜಾಯ್ ಮಾಡಿ ವಾಪಸ್ ಬಂದ್ವಿ. ಫ್ರಾಕ್ ತಗೊಂಡು ಹೋಗಿದ್ದೆ, ಎಲ್ಲೂ ಹಾಕಲಿಕ್ಕೆ ಆಗಿಲ್ಲ. ಸೊ ರೂಮ್ ಟೂರ್ ಮಾಡುವಾಗ ಅಟ್ಲೀಸ್ಟ್ ಹಾಕ್ಕೊಂಡು ಒಂದಿಷ್ಟು ಪಿಕ್ಸನ್ನು ತಗೊಳ್ಳುವಂಥ ಇನ್ಸ್ಟಾದಲ್ಲಿ ಪೋಸ್ಟ್ ಮಾಡಿದ್ದೀನಿ ನಾನು, ತುಂಬ ಪಿಕ್ಚರ್ಸ್ ವಿಡಿಯೋಸನ್ನೆಲ್ಲ. ಸೊ ನೋಡಿ ಇದು ಫ್ರಾಕ್ ಸಿಕ್ಕಾಪಟ್ಟೆ ಚೆನ್ನಾಗಿದೆ. ಆ್ಯಂಡ್ ಇದು ನಾನು ಫ್ರೀಯಲ್ಲಿ ತೊಗೊಂಡಿದ್ದೆ. ಆ್ಯಕ್ಚುಲಿ ಹೇಳಬೇಕಂದ್ರೆ ಶೀನಲ್ಲಿ ಏನೂ ಆವಾಗ ಕೂಪನ್ ಕೋಡ್ಸ್ ಇತ್ತು, ಆವಾಗ ತೊಗೊಂಡಿದ್ದು ಫ್ರೀಯಲ್ಲಿ. ಜಸ್ಟ್ ₹1 ಕೊಟ್ಟು ತೊಗೊಂಡಿದ್ದು ಫ್ರಾಕ್. ಇದು ಸಖತ್ತಾಗಿದೆ, ಚೆನ್ನಾಗಿ ತೋರ್ತಿತ್ತು. ಆ್ಯಂಡ್ ಇದು ಬಂದುಬಿಟ್ಟು ರೂಮ್ ಫುಲ್ ವುಡನ್ನಲ್ಲಿ ಮಾಡಿದರು. ನಮ್ಮದು ಹಳೆ ಮನೆ ಕೂಡ ಸೇಮ್ ಈ ಒಂದು ರೂಮ್ ಇದೇ ಥರನೇ ಇತ್ತು, ಫುಲ್ ವುಡನ್ನಲ್ಲಿ. ಚೆನ್ನಾಗಿತ್ತು ನೋಡಿ, ನನಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಯಿತು. ಆ್ಯಂಡ್ ಫ್ಯಾನ್ ಕೂಡ ಬೇಕಂತಿಲ್ಲ, ಅಷ್ಟು ಕೋಲ್ಡ್ ವೆದರ್. ಐ ಹೋಪ್ ನೀವೆಲ್ಲರೂ ಈ ವಿಡಿಯೋನ ಎಂಜಾಯ್ ಮಾಡಿದ್ದೀರಾ. ಆ್ಯಂಡ್ ಪ್ರತಿಯೊಂದು ಔಟ್ಫಿಟ್ಟಿದ್ದು, ಸ್ಟೋಲಿದ್ದು, ಚಪ್ಪಲಿದ್ದೆಲ್ಲ ಲಿಂಕ್ಸನ್ನು ಹಾಕಿರ್ತೀನಿ, ಚೆಕ್ ಮಾಡಿ. ಬಾಯ್, ಸಿ ಯು ಗೈಸ್ ಇನ್ ದ ನೆಕ್ಸ್ಟ್ ವಿಡಿಯೋ.